ಕರ್ನಾಟಕದ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ನನ್ನ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ನಾಜಿಯಾ ಫೋರಂಗೆ ಸ್ವಾಗತ. ನಾನು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ, HSTR ಈಗ ಕಾಲ್ಫಾರ್ಮ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಹೌದಾ? ಸೊ ಇವಾಗ ನಡೀತಾ ಇರುವಂಥ ಸುದ್ದಿ ಏನಪ್ಪಾ ಅಂತಂದರೆ, ಯಾವ ರೀತಿ ನಾವು GPSTRನಲ್ಲಿ ರೈಟಿಂಗನ್ನು ಬರಿತಾ ಇದ್ವಿ, ಯಾವ ರೀತಿ ರೈಟಿಂಗನ್ನು ಇಂಪಾರ್ಟೆನ್ಸ್ ಇದೆ GPSTRನಲ್ಲಿ, ಅದೇ ಥರನೂ HSTRನಲ್ಲೂ ಕೂಡ ರೈಟಿಂಗ್ನಲ್ಲಿ ತೆಗೆದುಕೊಳ್ಳಬೇಕು ಅಂತ ಚಿಂತನೆ ನಡೀತಾ ಇದೆ. ಇದು 98% ಮಾಡಬೇಕಂತ ಅವರು ಬರವಣಿಗೆಯನ್ನು ರೆಡಿ ಮಾಡಬೇಕು ಅಂತ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಎದರ ಸಲುವಾಗಿ ಈ HSTRಗೆ ರೈಟಿಂಗ್ ಇನ್ಸರ್ಟ್ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾರಪ್ಪ ಅಂತೇಳಿ, ಟು ಟೆಸ್ಟ್ ದ ಟೀಚರ್ ಕೆಪಾಬಿಲಿಟಿ. ಓಕೆ, ಅವ್ರ ಬಿಹೇವಿಯರ್ಸು, ಅವರು ಯಾವ ರೀತಿ ಬರವಣಿಗೆ ಯಾವ ರೀತಿ ಇರ್ತದೆ, ಹೌದಾ, ಅದನ್ನೆಲ್ಲ ಟೆಸ್ಟ್ ಮಾಡಲಿಕ್ಕೆ ರೈಟಿಂಗ್ ತಂದಿದ್ದು ಕೆಲವೊಂದು ವಿದ್ಯಾರ್ಥಿಗಳಿಗೆ, ಕೆಲವು ಶಿಕ್ಷಕ ಆಕಾಂಕ್ಷಿಗಳಿಗೆ ಅದು ಬೆನಿಫಿಟ್ ಆಗ್ಬೋದು, ಕೆಲವೊಬ್ಬರಿಗೆ ಬೆನಿಫಿಟ್ ಆಗದೇ ಇರಬಹುದು. ಕೆಲವೊಬ್ಬರು ಇಂಟೆಲಿಜೆಂಟ್ ಇರ್ತೀರಾ, ಬಟ್ ರೈಟಿಂಗ್ನಲ್ಲಿ ದೇ ಆರ್ ವೀಕ್. ಓಕೆ, ಅವ್ರಿಗೆ ಅವರು ಸ್ವಲ್ಪ ಸಫರ್ ಆಗ್ಬೋದು. ಬಟ್ ನಾಲೆಜ್ ಇತ್ತಪ್ಪ ಅಂತಂದರೆ ನಾವೇನು ಮಾಡ್ಬೋದು, ನಾಲೆಜ್ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಇವಾಗಲಿಂದಲೇ ಏನು ಓದ್ತಾ ಇದ್ದೀರಿ ಅದನ್ನು ಬರೆದು ತೆಗೆಯೋದ್ರಿಂದ, ಪ್ರಾಕ್ಟೀಸ್ ಮಾಡೋದ್ರಿಂದನೂ ಕೂಡ ನಾವೇನು ಮಾಡ್ಬೋದು, ನಮ್ಮ ರೈಟಿಂಗ್ ಪ್ರಾಕ್ಟೀಸನ್ನು ಇಲ್ಲಿ ಮಾಡಿ ನಾವು ಪ್ರಿಪೇರ್ ಆಗಬಹುದು. ಸೊ ಬಟ್ 98% ದೇ ಆರ್ ಪ್ರಿಪೇರ್ಡ್ ಟು ಇನ್ಸರ್ಟ್ ರೈಟಿಂಗ್ ಪ್ರಾಕ್ಟೀಸ್ ಇನ್ HSTR. ಓಕೆ, ಸೊ ಅದರ ಸಲುವಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ, ರೈಟಿಂಗನ್ನು ಒಂದು ಸ್ವಲ್ಪ ಕಾನ್ಸಂಟ್ರೇಷನ್ ರೈಟಿಂಗ್ ಕಡೆ ಕೊಡಲೇಬೇಕು. ಯಾಕಂದರೆ ಇವಾಗಂತೂ ಹೆಚ್ಚಿನ ಪ್ರಮಾಣದಲ್ಲಿ ಅದರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನೇಮಕಾತಿ ಅಂತೂ ಆಗುತ್ತೆ. ಡೋಂಟ್ ಲೂಸ್ ಯುವರ್ ಹೋಪ್. ಓಕೆ, ದಿಸ್ ಮಂತ್ ಆರ್ ನೆಕ್ಸ್ಟ್ ಮಂತ್, ಇನ್ 3 to 4 months. ಓಕೆ,